ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ದುರ್ಗಾ ಆಚರಣೆನ ಮುಂದುವರಿಸಬಾರ್ದು. ಒಂದ್ ವೇಳೆ ಅವಳೇನಾದ್ರೂ ವ್ರತ ಸಂಪೂರ್ಣ ಮಾಡಿದ್ರೆ ನಾನ್ ಮತ್ತೆ ಸೋಲ್ಬೇಕಾಗತ್ತೆ. ಹಾಗಾಗ್ಬಾರ್ದು. ದುರ್ಗಾ ಸೋಲ್ಬೇಕು. ಆ ಹಿತನ ಆತ್ಮ ನನ್ನ ವಶ ಆಗಬೇಕು. ಅಮ್ಮ ಮಂಜರಿ ಅಮ್ಮ, ನನಗೀಗ ನಿಮ್ಮ ಸಹಾಯದ ಅಗತ್ಯ ಇದೆ. ದಯವಿಟ್ಟು ನನಗೆ ನಿಮ್ಮ ಶಕ್ತಿಯನ್ನ ಕಳುಹಿಸಿ. ಈ ಕಾರ್ಯದಲ್ಲಿ ನಾನೇ ಯಶಸ್ವಿ ಆಗೋ ಹಾಗೆ ಮಾಡಿ. ಆ ದುರ್ಗಾ ನನ್ನ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾಳೆ. ಈ ಸಮರದಲ್ಲಿ ಗೆಲುವು ನನ್ನದೇ ಆಗಬೇಕು ಅಮ್ಮ. ನಮ್ಮಿಬ್ಬರ ಶಕ್ತಿ ಸೇರಿದ್ರೆ ಮಾತ್ರ ನಮ್ಮ ದಾರಿಯಿಂದ ಆ ದುರ್ಗನ ದೂರ ಸರಿಸೋದಕ್ಕೆ ಸಾಧ್ಯ. ಹೋಗು ಜ್ವಾಲೆ, ಹೋಗಿ ಆ ದುರ್ಗಾಳ ಪಾದಗಳನ್ನ ಸುಟ್ಟು ಬೂದಿ ಮಾಡು. ಅವಳ ಆಚರಣೆನ ಭಂಗಗೊಳಿಸು. ಹೋಗು. ಓಂ ದುಂ ದುರ್ಗಾಯೈ ನಮಃ. 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 ಈ ಪ್ರಸಾದವನ್ನು ತಗೋ, ಒಳ್ಳೆಯದಾಗಲಿ. ಒಂದು ಕ್ಷಣನೂ ಕಾಲಹರಣ ಮಾಡಬೇಡ. ಬೇಗ ಹೋಗಿ ನಿನ್ನ ಮಗಳಿಗೆ ಈ ಪ್ರಸಾದವನ್ನು ಹಚ್ಚು. ದೇವಿ ಕಾಪಾಡ್ತಾಳೆ. ಸರಿ ಅಜ್ಜಿ, ನಿನ್ ಮಾತು ಕೇಳಿ ನಂಗೆ ಬೆಟ್ಟದಷ್ಟು ನಂಬಿಕೆ ಬರ್ತಿದೆ. ಹೊರಡ್ತೀನಿ, ಈಗಲೇ ಹೊರಡ್ತೀನಿ. ಮಾಡಬೇಡ, ಹೊಡು ಹೊಡು, ತಡ ಬೇಡ. ತಡ ರಕ್ಷಣೆ ಈ ತಾಯಿಯ ಹೊಣೆ, ಈ ತಾಯಿಯ ಹೊಣೆ. ಎಲ್ಲ ಇವಳ ಲೀಲೆ, ಎಲ್ಲ ಇವಳ ಲೀಲೆ. ಬರ್ತೀನಿ ಅಜ್ಜಿ, ಬರ್ತೀನಿ. ಅಮ್ಮ, ಅಮ್ಮ, ಜಗನ್ಮಾತೆ ದುರ್ಗೆ, ನಿನ್ನ ದರ್ಶನದಿಂದ ನಾನು ಪುನೀತ ತಾಯೇ, ಪುನೀತ. ಅಮ್ಮ, ದುರ್ಗಾ ಮೇಲೆ ಕ್ಷಮೆ ಇರಲಿ ತಾಯೇ. ಅವಳ ಕೋಪ ಇನ್ನೂ ತಣದಿಲ್ಲ. ಆದ್ರೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಭಕ್ತಿ ಆಯ್ತು. ತೋರೋಕೆ ಹಿಂಜರಿಕೆ ಅಷ್ಟೇ. ಅವಳನ್ನ ಕ್ಷಮಿಸು ತಾಯೇ, ಕ್ಷಮಿಸು. ಶಂಭು, ನೀನ್ ಯಾಕಪ್ಪ ಕ್ಷಮೆ ಕೇಳ್ತೀಯ? ದುರ್ಗಾಳನ್ನ ನೋಡ್ತಾ ಇರೋದು ನಾನು ಇದೇ ಮೊದಲ. ಅವಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಲ್ವಾ? ದುರ್ಗಾ ನನ್ನನ್ನು ಉಪೇಕ್ಷೆ ಮಾಡ್ತಾ ಇರೋದು ಕೇವಲ ತೋರಿಕೆಗಷ್ಟೇ.
ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಭಕ್ತಿ ಪ್ರೀತಿ ನಂಬಿಕೆ ಎಲ್ಲವೂ ಇದೆ ಅಂತ ನನಗೆ ಗೊತ್ತು. ಅವಳು ನನ್ನ ಪ್ರೀತಿಯ ಮಗಳು. ಮಕ್ಕಳು ತಪ್ಪು ಮಾಡದೆ ಇನ್ಯಾರು ಮಾಡ್ತಾರೆ ಹೇಳು? ಅವಳ ಮುದ್ದಾದ ತಪ್ಪಿಗೆ ನನ್ನ ಬಳಿ ಯಾವಾಗಲೂ ಕ್ಷಮೆ ಇದ್ದೇ ಇರುತ್ತದೆ. ನೀನ್ ಚಿಂತೆ ಮಾಡಬೇಡ, ದುರ್ಗಾ ಎಲ್ಲವನ್ನೂ ನಿಭಾಯಿಸ್ತಾಳೆ. ಆ ಶಕ್ತಿ ಅವಳಲ್ಲಿದೆ. ವಿಧಿಯನ್ನೇ ಗೆಲ್ಲುವಂತ ತಾಕತ್ತು ಅವಳಿಗೆ ಸಿದ್ಧಿಸಿದೆ. ಅವಳಿಗೆ ಧೈರ್ಯವೇ ಅವಳಿಗೆ ಕಾವಲು. ಸದಾ ನನ್ನ ಆಶೀರ್ವಾದ ಅವಳ ಮೇಲಿರುತ್ತೆ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ, ಧನ್ಯೋಸ್ಮಿ. ಧನ್ಯನಾದೆ ತಾಯಿ.